ನಮಸ್ಕಾರ ಸ್ನೇಹಿತರೆ. ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ದೇವೆ ಸೋತುಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ. ಕಾರಣಾಂತರಗಳಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಕಥೆಯನ್ನ ಅಪ್ಲೋಡ್ ಮಾಡಲು ಆಗಿರಲಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತಾ ಈಗ ಕಥೆಯಲ್ಲಿ ಮುಂದುವರಿಯುತ್ತಾ ಹೋಗೋಣ ಸ್ನೇಹಿತರೆ. ಭಾರತೀಯ ಚಿತ್ರವನ್ನ ಬರೆಯುವುದಕ್ಕೆ ಅಂತ ಅಂದ್ಬಿಟ್ಟು ಚಂದು ಈಗ ಬಣ್ಣದ ಸಾಮಗ್ರಿಗಳನ್ನ ತಂದು ಕುಳಿತುಕೊಂಡಿದ್ದಾನೆ. ಭಾರತಿ ಹೇಗೆ ಕುಳಿತುಕೊಳ್ಳಬೇಕು ಅಂತ ಅಂದ್ಬಿಟ್ಟು ಚಂದು ಭಾರತಿಗೆ ಹೇಳ್ತಾ ಹೋಗ್ತಾ ಇದ್ದಾನೆ. ಕತ್ತು ಕೊಂಚ ಕೊಂಕಿಸಿ. ಹ್ಞೂ, ಹಾಗಲ್ಲ. ತಲೆ ಸ್ವಲ್ಪ ಎಡಕ್ಕೆ ಬಾಗಿರಲಿ. ಮುಖ ಮೇಲೆತ್ತಿದರೆ ಒಳ್ಳೆಯದು. ಎಲ್ಲಿ? ನನ್ನ ಕಡೆ ನೋಡಿ. ಅಷ್ಟು ಗಂಭೀರವಾಗಿರಬೇಡಿ. ನಗುಗಣ್ಣು ತುಟಿಯ ಮೇಲಿರಲಿ. ನೀವು ತಪ್ಪು ಭಾವಿಸಬೇಡಿ. ಮತ್ತೆ ಸೆರಗು ಪೂರ್ತಿ ಹೊದೆಯಬೇಡಿ. ಭಾರತಿ ಅವನು ಸೂಚಿಸಿದಂತೆ ಕುಳಿತು ಸರಿಯಾಗಿದೆಯೇ ಎಂದಳು. ಹ್ಞೂ, ಇನ್ನೂ ಕೊರಳು ಸ್ವಲ್ಪ ಬಗ್ಗಿರಲಿ. ಆದರೆ ಮುಖ ಮೇಲಿರಲಿ. ಬಾಗಿದ ರೆಂಬೆಯ ಮೇಲಿನ ಹೂವಿನ ಹಾಗೆ. ಚಂದು ಅವಳ ಹತ್ತಿರ ಬಂದು ನಿಂತ. ಭಾರತಿ ಮತ್ತೊಮ್ಮೆ ಅವನು ಹೇಳಿದಂತೆ ಕುಳಿತುಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳ ಪ್ರಯತ್ನ ಯಶಸ್ವಿಯಾಗಲಿಲ್ಲ. ಹಾಗಲ್ಲ, ಹೀಗೆ ಎನ್ನುತ್ತಾ ಚಂದು ಬಂದು ಒಂದು ಕೈಯಲ್ಲಿ ಅವಳ ಗಲ್ಲ ಹಿಡಿದು ಮುಖ ತಿರುಗಿಸಿದ. ಭಾರತಿ ಅವನ ಸ್ಪರ್ಶಕ್ಕೆ ನಡುಗಿದಳು. ಅವನ ಬೆರಳುಗಳು ಅವಳ ಗಲ್ಲವನ್ನು ಬಿಗಿಯಾಗಿ ಹಿಡಿದಿದ್ದವು. ಕೈ ಬೆರಳುಗಳು ಗಲ್ಲದಿಂದ ಎಣ್ಣೆಯ ಮೇಲೆ ಓಡಾಡಿದವು. ಭಾರತಿ ಮಂತ್ರಶಕ್ತಿಗೆ ವಶವಾದ ಹಾವಿನಂತೆ ಅವನ ಮುಖವನ್ನೇ ನೋಡುತ್ತಿದ್ದಳು. ಭಾರತಿಗೆ ತಾನು ನಿದ್ದೆಯ ಲೋಕದಲ್ಲಿರುವಂತೆ ಭಾಸವಾಯಿತು. ಅವನ ತುಟಿ ಅವಳ ಕೆನ್ನೆಯನ್ನು ಒತ್ತಿದಾಗ ಭಾರತಿ ನಿದ್ದೆಯಿಂದ ಎಚ್ಚೆತ್ತವಳಂತೆ ಬೆಚ್ಚಿದಳು. ಇದ್ದ ಚೈತನ್ಯವನ್ನೆಲ್ಲ ಒಟ್ಟುಗೂಡಿಸಿ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ದ್ವೇಷ ಉರಿಯುತ್ತಿತ್ತು. ಬಲಗೈ ಎತ್ತಿ ಚಂದುವಿನ ಕೆನ್ನೆಗೆ ಬಲವಾಗಿ ಹೊಡೆದಳು. ಚಂದು ತನ್ನ ಕೆನ್ನೆಯನ್ನು ಹೊಡೆದ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಭಾರತಿ ಅವನ ಕೈ ಕಚ್ಚಿ ಮಹಡಿಯ ಮೇಲೆ ಓಡಿ ಹೋದಳು. ಅವಳು ರೂಮಿನ ಬಾಗಿಲನ್ನು ಹಾಕಿಕೊಂಡ ಸದ್ದು ಚಂದುವಿನ ಅಮಲನ್ನು ಇಳಿಸಿತು. ಚಂದು ತನ್ನ ದುಡುಕಿಗಾಗಿ ನಿಂದಿಸಿಕೊಂಡ. ನನಗೆ ತಿಳುವಳಿಕೆ ಇಲ್ಲ. ಇನ್ನೂ 1-2 ದಿನ ಕಾಯದೆ ಆತುರಪಟ್ಟೆ. ಆದರೆ ಆ ಕೈಗಳಿಂದ 1,000 ಏಟು ತಿನ್ನಲು ನಾನು ಸಿದ್ಧ ಎಂದುಕೊಂಡ. ಭಾರತಿ ರೂಮಿನ ಬಾಗಿಲು ಹಾಕಿ ಮಂಚದ ಮೇಲೆ ಬಿದ್ದಳು. ಕಣ್ಣಿನಿಂದ ಹರಿದು ಬಂದ ಕಂಬನಿ ಅವಳ ಕೆನ್ನೆಯನ್ನು ತೋಯಿಸಿತು. ಅವರು ಬೇಗ ಬರಬಾರದೇ? ನನ್ನನ್ನು ಉಳಿಸಬಾರದೇ? ನಾನು ಅವರಿಗೆ ದ್ರೋಹ ಮಾಡಲಾರೆ ಎಂದು ಅವಳ ಆತ್ಮ ನರಳಿತು. ನನ್ನ ಮನಸ್ಸು ಗಟ್ಟಿಯಾಗಿದ್ದರೆ ಚೆನ್ನಾಗಿತ್ತು. ಇನ್ನು ನಾನು ಹೊಡೆದಾಡಲಾರೆ. ಇಲ್ಲಿಯೇ ಇದ್ದರೆ ಖಂಡಿತ ಜಾರುತ್ತೇನೆ. ಮನೋನಿಗ್ರಹ ನನಗಿಲ್ಲ. ಏನು ಮಾಡಲಿ ಎಂದು ಭಾರತಿ ಯೋಚಿಸತೊಡಗಿದಳು. ಮನಸ್ಸು ನಿವಾರಣೆಯ ಮಾರ್ಗ ಹುಡುಕುವ ಬದಲು ಚಂದುವನ್ನು ನೆನೆಯತೊಡಗಿತು. ಅವನ ತುಟಿ ತಗುಲಿದ ಕೆನ್ನೆ ಬೆಂಕಿ ಇಟ್ಟಂತೆ ಉರಿಯುತ್ತಿತ್ತು. ಮೊದಲನೆಯ ಬಾರಿ ಮದ್ಯ ಕುಡಿದವರಂತೆ ಅವಳ ಮನಸ್ಸು ಹರ್ಷ ಹೆದರಿಕೆಯ ನಡುವೆ ತೂಗಾಡುತ್ತಿತ್ತು. ಚಂದುವಿಗೆ ಸಂಪೂರ್ಣ ಸೋಲುವ ಸಮಯದಲ್ಲಿ ಸಂಪ್ರದಾಯಕ್ಕೆ ಕಟ್ಟು ಬಿದ್ದ ಮನಸ್ಸು ಸಿಡಿದೆದ್ದು ಅವಳು ಅವನ ಕೆನ್ನೆಗೆ ಹೊಡೆಯುವಂತೆ ಮಾಡಿತ್ತು. ಆದರೂ ಅವನ ಸ್ಪರ್ಶ ಅವಳಿಗೆ ತಂಪು ನೀಡಿತ್ತು. ಆದರೆ ಅದರಿಂದ ಅವಳಿಗೆ ತೃಪ್ತಿಯಾಗಲಿಲ್ಲ. ಕಾದ ಭೂಮಿಯ ಮೇಲೆ 2 ಹನಿ ಹೊಸ ಮಳೆ ಬಿದ್ದಂತಾಯಿತು. ಭಾರತಿ ತಲೆಯಲ್ಲಿನ ಯೋಚನೆಗಳನ್ನೆಲ್ಲ ಒದರುವಂತೆ ತಲೆ ಅಲುಗಿಸಿ ಏನು ಮಾಡಲಿ ಎಂದು ಪುನಃ ಯೋಚಿಸಿದಳು. ಕೊನೆಗೆ ಅವಳಿಗೆ ಒಂದು ಉಪಾಯ ಹೊಳೆಯಿತು. ಬೆಂಕಿಯ ಹತ್ತಿರ ಬೆಣ್ಣೆ ಇಟ್ಟರೆ ತಾನೇ ಅದು ಕರಗುವುದು.
ಬೆಂಕಿಯ ಕಾವಿಗೆ ತಗುಲದಂತೆ ಬೆಣ್ಣೆ ದೂರವಿದ್ದರೆ, ತಾನು ಇದುವರೆವಿಗೆ ಅದುಮಿ ತುಳಿದಿರುವ ಸಮಸ್ತ ಬಯಕೆಗಳನ್ನು ಕೆರಳಿಸುವ ಚಂದುವಿನ ಸಮೀಪದಲ್ಲಿದ್ದರೆ ದೇಹ ಅವನಿಗೆ ಶರಣಾಗಬಹುದು. ಅವನಿಂದ ದೂರವಿದ್ದರೆ ಮನೋನಿಗ್ರಹ ಮಾಡಿ ಈ ಹೋರಾಟದಲ್ಲಿ ತಾನು ಜಯಶಾಲಿಯಾಗಬಹುದಲ್ಲವೇ? ಭಾರತಿ ಒಂದು ನಿಶ್ಚಯಕ್ಕೆ ಬಂದು ಮೇಲೆದ್ದಳು. ರಾತ್ರಿ ಊಟ ಮಾಡುವಾಗ ಭಾರತಿ ವೇದಮ್ಮನಿಗೆ ಹೇಳಿದಳು, ನಾನು ಕೆಲವು ದಿವಸ ಮೈಸೂರಿಗೆ ಹೋಗಿದ್ದು ಬರುತ್ತೇನೆ. ಅವಳ ದನಿ ಶಾಂತವಾಗಿತ್ತು. ಭಾರತೀಯ ಮಾತು ಕೇಳಿ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದ ಚಂದು ತಲೆ ಎತ್ತಿ ಅವಳ ಕಡೆ ನೋಡಿದ. ಭಾರತಿ ನೀರು ಕುಡಿಯುವುದರಲ್ಲಿ ಮಗ್ನಳಾಗಿದ್ದಳು. ತಾನು ಪ್ರೇಮಿಸಿ ಕಾಮಿಸಿದ ಹೆಣ್ಣು ತನ್ನಿಂದ ದೂರ ಹೋಗುವ ಸುದ್ದಿ ಚಂದುವಿಗೆ ಪ್ರಿಯವಾಗಿರಲಿಲ್ಲ. ತಾನಿರುವೆಡೆಯಲ್ಲಿಯೇ ಉಳಿದು ಆತ್ಮಪರೀಕ್ಷೆ ಮಾಡಲಾರದೆ, ತನ್ನಲ್ಲಿಯೇ ನಂಬುಗೆ ಸಾಲದೆ ಅವಳು ತನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಹೀಗೆ ಹೇಳುತ್ತಿರುವಳೆಂದು ಅವನಿಗೆ ತಿಳಿಯಿತು. ಅಪ್ಪ ಏನಾದರೂ ಕಾಗದ ಬರೆದಿದ್ದಾರೆಯೇ? ರಂಗಣ್ಣ ಕೇಳಿದರು. ಇಲ್ಲ. ಹಾಗಾದರೆ ನಾಳೆ ಕಾಗದ ಬರಿ, ನಾಡಿದ್ದು ಹೋಗುವಿಯಂತೆ, ವೇದಮ್ಮ ಹೇಳಿದರು. ಊಹು, ನಾನು ನಾಳೆನೇ ಹೋಗಬೇಕು, ನಾಳೆ ಬೆಳಗ್ಗೆನೇ ಹೋಗುತ್ತೇನೆ, ಭಾರತಿ ಹಠ ಹಿಡಿದಳು. ಇನ್ನೊಂದು ದಿನ ಹೆಚ್ಚಿಗೆ ನಿಂತು ತನ್ನನ್ನು ಪರೀಕ್ಷೆ ಮಾಡಿಕೊಳ್ಳುವ ಧೈರ್ಯ ಅವಳಿಗಿರಲಿಲ್ಲ. ವೇದಮ್ಮನಿಗೆ ಸೊಸೆಯ ಮಾತು ಕೇಳಿ ಆಶ್ಚರ್ಯವಾಯಿತು. ತಾವು ಹೇಳಿದುದಕ್ಕೆ ಭಾರತಿ ಎಂದೂ ಎದುರುತ್ತರ ಕೊಟ್ಟಿರಲಿಲ್ಲ. ಹುಡುಗಿಗೆ ತಾಯಿಯನ್ನು ನೋಡುವ ಆಸೆಯಾಗಿರಬಹುದೆನಿಸಿ ಆಗಲಿ ಎಂದರು. ಅಕ್ಕ ತನ್ನ ಸಮ್ಮತಿ ಕೊಟ್ಟುದನ್ನು ಕೇಳಿ ಚಂದುವಿನ ಊಟ ಮುಂದೆ ಸಾಗಲಿಲ್ಲ. ಊಟದ ಶಾಸ್ತ್ರ ಮುಗಿಸಿ ಎದ್ದು ಹೋದ. ಮದುವೆಯಾಗಿರುವ ಹುಡುಗಿಯನ್ನು ಪ್ರೇಮಿಸಿ ಬಯಸುವುದು ತಪ್ಪು ಎಂದು ತಿಳಿದಿದ್ದರೂ ಚಂದು ನಿರುಪಾಯನಾಗಿದ್ದ. ತಲೆಯ ಹಿಂದೆ ಕೈಕಟ್ಟಿ ತಾರಸಿಯನ್ನೇ ಶೂನ್ಯ ದೃಷ್ಟಿಯಿಂದ ನೋಡುತ್ತಾ ಮಲಗಿದ್ದ. ಇದ್ದಕ್ಕಿದ್ದಂತೆಯೇ ಯಾರೋ ಯಾತನೆಯಿಂದ ಚೀರಿದಂತಾಯಿತು. ಚಂದು ಎದ್ದು ಹೊರಗೆ ಬಂದ. ಕೂಗು ಕೇಳಿ ಭಾರತಿ ರಂಗಣ್ಣನವರು ಓಡಿ ಬಂದರು. ವೇದಮ್ಮನವರು ತಟ್ಟೆ ತೊಳೆಯಲು ಹೋದಾಗ ಬಚ್ಚಲಿನಲ್ಲಿ ಜಾರಿ ಬಿದ್ದಿದ್ದರು. ಅವರ ಸೀರೆ ನೀರಿನಿಂದ ಒದ್ದೆಯಾಗಿತ್ತು. ಕೈಲಿದ್ದ ಗಾಜಿನ ಬಡೆಗಳು ಒಡೆದು ಹೋಗಿದ್ದವು. ಕಾಲಿನ ನರ ಹೊರಳಿ ಮೂಳೆಗೆ ತುಂಬಾ ಪೆಟ್ಟಾಗಿತ್ತು. ಅವರು ಮೇಲಕ್ಕೆ ಏಳಲು ಯತ್ನಿಸಿ ವಿಫಲರಾದರು. ಚಂದು ಮುಂದುವರೆದರೂ ಒರೆದು ಅಕ್ಕನನ್ನು ಹಿಡಿದು ಎಬ್ಬಿಸಿದ. ತಮ್ಮ ಕಾಲಿನ ಮೇಲೆ ಭಾರ ಬಿಟ್ಟು ನಿಂತ ಕೂಡಲೇ ವೇದಮ್ಮ ನೋವಿನಿಂದ ನಿಲ್ಲೋಕಾಗೋದಿಲ್ಲ ಕಣೋ ಎಂದು ನರಳಿದರು. ಚಂದು ಅಕ್ಕನನ್ನು ಭುಜದ ಮೇಲೆ ಒರಗಿಸಿಕೊಂಡು ಭಾರತಿಯ ಕಡೆ ತಿರುಗಿ, ಸ್ನೇಹಿತರೆ, ಈ ಸಿಚುಯೇಷನ್ನ ನೋಡಿ, ಸಂದರ್ಭನ, ಭಾರತಿ ಹೊರಡೋದಕ್ಕೆ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ. ಈಗ ಅವಳ ಒಂದು ಆಸೆಯನ್ನ ನಿರಾಸೆ ಮಾಡುವಂತಹ ಒಂದು ಘಟನೆ ನಡೀತಾ ಇದೆ. ಅಕ್ಕನ ಹಾಸಿಗೆ ಹಾಸಿ ಎಂದ. ಭಾರತಿ ಓಡಿ ಹೋಗಿ ಅತ್ತೆಯ ಹಾಸಿಗೆ ಹಾಸಿದಳು. ಚಂದು ಅಕ್ಕನನ್ನು ಎಳೆದು ಮಗುವನ್ನು ಎತ್ತುವಂತೆ ಎತ್ತಿಕೊಂಡು ಬಂದು ಹಾಸಿಗೆಯ ಮೇಲೆ ಮಲಗಿಸಿದ. ವಯಸ್ಸಾದವರಾದರುವುದರಿಂದಲೂ ಬಿದ್ದ ರಭಸ ಜೋರಾಗಿದ್ದುದರಿಂದಲೂ ವೇದಮ್ಮನವರಿಗೆ ತುಂಬಾ ಪೆಟ್ಟಾಗಿತ್ತು. ಹಾಸಿಗೆಯ ಪಕ್ಕದಲ್ಲಿ ಸಣ್ಣ ಮುಖ ಮಾಡಿಕೊಂಡು ಕುಳಿತಿದ್ದ ಭಾರತೀಯ ಕಡೆ ತಿರುಗಿ, ನಾಳೆ ನೀನು ಹೋಗುವ ಹಾಗಿಲ್ಲ ಎಂದರು. ಭಾರತಿ ಮರುಮಾತನಾಡಲಿಲ್ಲ. ರಾತ್ರಿ ಒಬ್ಬಳೇ ಮಲಗಿದ್ದಾಗ ಎರಡೂ ಕೈಗಳಿಂದಲೂ ಹಣೆ ಹಿಡಿದು ನಾನು ಹಾಳಾಗಿ ಹೋಗಬೇಕಾಗಿದೆಯೇನೋ ಎಂದು ಹೇಳಿಕೊಂಡಳು. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಕತೆ ಮುಂದೆ ಯಾವ ರೀತಿ ಸಾಗುತ್ತೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಥಾ ಸರಣಿಯ ಒಂದು ಇತರೆ ಭಾಗಗಳನ್ನ ಪ್ಲೇ ಲಿಸ್ಟ್ ಮಾಡಿ ಇದರ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೇವೆ. ಅದನ್ನು ಒತ್ತುವುದರ ಮುಖಾಂತರ ನೀವು ನಮ್ಮ ಹಿಂದಿನ ಸಂಚಿಕೆಗಳನ್ನ ನೋಡ್ತಾ ಹೋಗ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.